ಈ ಕ್ರಾಂತಿ ಮತ್ತು ಬದಲಾವಣೆಯ ಬಗ್ಗೆ ಪದೇ ಪದೇ ಮಾತಾಡುವಂಥವ್ರು ಬಿಜೆಪಿ ನಾಯಕರು. ವಿಜೇಂದ್ರ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ನೋಡ್ತಾ ಇರಿ, ಬಿಹಾರ ಚುನಾವಣೆ ಆಗಲಿ, ಅದಾದಮೇಲೆ ರಾಜ್ಯದಲ್ಲಿ ಅದೆಷ್ಟು ಬದಲಾವಣೆ ಆಗುತ್ತೆ ನೋಡಿ. ಬಿಹಾರ ಚುನಾವಣೆ ಆಗದೇ ಕಾಯ್ತಾ ಇದ್ದಾರೆ, ಅದಾದಮೇಲೆ ಬದಲಾವಣೆ ಆಗುತ್ತೆ. ಇದು ವಿಜೇಂದ್ರ ಅವರ ಹೇಳಿಕೆ. ಆಡಳಿತ ಪಕ್ಷದಲ್ಲಿರುವಂತಹ ಸಚಿವರು ಶಾಸಕರ ಪ್ರತಿಕ್ರಿಯೆಗಳು, ಅದಕ್ಕೆ ಆಡಳಿತ ಪಕ್ಷದವರು ಅವರೇ ಏನು ಇತರ ಶಾಸಕರು ಮಂತ್ರಿಗಳೇನು ಉತ್ತರ ಕೊಡ್ತಾರೆ, ಇದರಲ್ಲೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷದಲ್ಲಿ ಆಡಳಿತ ಪಕ್ಷದಲ್ಲಿ ಆಲ್ ಈಸ್ ನಾಟ್ ವೆಲ್ ಅನ್ನೋದು ಸ್ಪಷ್ಟ. ಬಿಹಾರ್ ಚುನಾವಣೆಯ ನಂತರದಲ್ಲಿ ಸಾಕಷ್ಟು ರಾಜಕೀಯ ವಿದ್ಯಮಾನಗಳು ಈಗಾಗಲೇ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಅದೊಂದು ತಾರ್ಕಿಕ ಹಂತಕ್ಕೆ ಹೋಗ್ತದೆ ಅಂತೇಳಿ ಆಡಳಿತ ಪಕ್ಷದವರು ಮಾತನಾಡ್ತಾ ಇರುವಂಥದ್ದು. ಆಡಳಿತ ಪಕ್ಷದವರು ಸದಸ್ಯರೇ ಹೇಳುವ ಹಾಗೆ ಅವ್ರಿಗೆ ಆಗಲೇ ಹಿಂಟ್ ಸಿಕ್ಕಿದೆ. ನಾವಿದನ್ನು 6 ತಿಂಗಳಿಂದ ಕೂಡ ನಾವು ಹೇಳ್ತಾ ಇದ್ದೇವೆ. ಆದರೆ ಮುಖ್ಯಮಂತ್ರಿ ಕುರ್ಚಿಗೆ ಗಂಡಾಂತರ ಬಂದಿದೆಯೋ, ಇನ್ಯಾರಿಗೆ ಅದೃಷ್ಟ ಒಲಿತದೋ, ಅದೆಲ್ಲವೂ ಕೂಡ ಕಾದು ನೋಡೋಣ. ಬನ್ನಿ, ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ಬೆಳಗ್ಗಿನೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಿದ್ವಿ. ಈ ಕ್ರಾಂತಿಯ ಬಗ್ಗೆ ಮಾತುಗಳು ಪದೇ ಪದೇ ಕೇಳಿ ಬರ್ತಾ ಇದೆ. ಇದೆಲ್ಲದರ ಜೊತೆಗೆ ನಾಯಕರು ಆಗಾಗ ಭೇಟಿ ಮಾಡ್ತಿರುವಂಥದ್ದು. ಹಿರಿಯ ನಾಯಕರು 3 ಜನ ಮಂತ್ರಿಗಳು ಮೊನ್ನೆ ಸಭೆ ಕರೆದಿದ್ರು. ಅದಾದಮೇಲೆ ಸುಮ್ಮನೆ ಸಭೆ ಸೇರಿದ್ವಿ, ಸಭೆ ಸೇರೋಕ್ಕೊಂದು ಕಾರಣ ಬೇಕಾ, ಊಟಕ್ಕೆ ಅಂತ ಸೇರಿದ್ವಪ್ಪ ಅನ್ನುವಂಥ ಮಾತನ್ನು ಹೇಳಿದರು. ಅದಾದಮೇಲೆ ಮುಖ್ಯಮಂತ್ರಿಗಳು ನಿನ್ನೆ ಸುದೀರ್ಘವಾಗಿ ಚರ್ಚೆ ಮಾಡಿರುವಂಥದ್ದು. ಅದಾದಮೇಲೆ ಈ ನಾಯಕರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಏನು ನಡೀತಾ ಇದೆ ಪ್ರಮೋದ್? ರಂಗನಾಥ್, ಯಾವುದೋ ಕಾರಣಕ್ಕೂ ಕೂಡ ಅಥವಾ ಸುಮ್ಮನೆ ಎಲ್ಲವೂ ಕೂಡ ಏಕಾಏಕಿ ರಾಜಕಾರಣದಲ್ಲಿ ಆಗಲ್ಲ. ರಾಜಕಾರಣದಲ್ಲಿ ಪ್ರತಿ ಹೆಜ್ಜೆಯೂ ಕೂಡ ಒಂದಲ್ಲ ಒಂದು ರೀತಿಯಂಥ ಲೆಕ್ಕಾಚಾರ ಇಟ್ಕೊಂಡೇ ಆಗ್ಬೋದು. ಆದರೆ ಈಗ ಮುಖ್ಯಮಂತ್ರಿಗಳು ಕರ್ತಾ ಇರುವಂಥ ಒಂದು ಡಿನ್ನರ್ ಮೀಟಿಂಗ್ ಇದೆ, ಅದನ್ನು ಸಂಪುಟ ವಿಸ್ತರಣೆಗೆ ಅಥವಾ ಸಂಪುಟ ಪುನರ್ರಚನೆಗೆ ತಳಕು ಹಾಕಲಾಗುತ್ತೆ. ಆದರೆ ಈ ರೀತಿಯಂಥ ಓಪನ್ ಡಿನ್ನರ್ ಮೀಟಿಂಗಲ್ಲಿ ಅದೆಲ್ಲವೂ ಕೂಡ ಚರ್ಚೆ ಆಗುತ್ತೆ ಅಂತ ಊಹಿಸ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಇದರ ಹಿಂದೆ ಒಂದು ತಂತ್ರಗಾರಿಕೆ ಖಂಡಿತವಾಗ್ಲೂ ಇದೆ. ಯಾಕೆಂದರೆ ಒಂದು ಕಡೆಗೆ ಈಗಾಗಲೇ ರಾಜಕೀಯದಲ್ಲಿ ನೋಡ್ತಾ ಇದ್ದರೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಮುಖವಾಗಿ ಈಗ ಮಂತ್ರಿಗಳಲ್ಲೇ ಕೆಲವೊಂದಿಷ್ಟು ಅಸಮಾಧಾನ ಇರುವಂಥದ್ದು ಸತ್ಯ. ಇದರ ಜೊತೆಗೆ ಕೆಲವೊಂದಿಷ್ಟು ಬದಲಾವಣೆಗಳ ಮಾತು ಕೇಳಿಬರ್ತಾ ಇದೆ, ನವೆಂಬರ್ ಕ್ರಾಂತಿಯ ಮಾತುಗಳು ಕೇಳಿಬರ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅಥವಾ ಬದಲಾವಣೆಯ ವಾತಾವರಣ ನಿರ್ಮಾಣ ಆದಂಥ ಸಂದರ್ಭದಲ್ಲಿ ಹೇಗೆ ಎಲ್ಲರನ್ನೂ ಕೂಡ ಹಿಡಿದಿಟ್ಕೊಳ್ಬೇಕು ಅನ್ನೋದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಅವರವ್ರದೇ ಆದಂಥ ಲೆಕ್ಕಾಚಾರಗಳು ತುಂಬ ಜೋರಾಗ್ತದೆ. ಎರಡೂ ಬಣಗಳು, ಡಿ ಕೆ ಶಿವಕುಮಾರ್ ಬಣ ಇರ್ಬೋದು, ಸಿದ್ದರಾಮಯ್ಯನವ್ರ ಬಣ ಇರ್ಬೋದು, ಅಥವಾ ಮತ್ತೊಂದು ತಟಸ್ಥ ಬಣ ಅಥವಾ ಒಂದು ಪರ್ಯಾಯ ಬಣ ಅಂತ ಏನು ಕರಿಬೋದು, ಅಂಥ ಬಣಗಳು ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡ್ತಿದೆ. ವೆರಿ ಇಂಪಾರ್ಟೆಂಟ್ಲಿ ನಿನ್ನೆ 2 ವಿಚಾರವನ್ನು ನಾವು ಗಮನಿಸಬೇಕಾಗುತ್ತೆ ರಂಗನಾಥ್. ಒಂದು, ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಡಿನ್ನರ್ ಮೀಟಿಂಗ್ ಕರಿತೀನಿ ಅಂತ ಹೇಳಾದ್ಮೇಲೆ ದಲಿತ ನಾಯಕರ ಬ್ರೇಕ್ಫಾಸ್ಟ್ ಮೀಟಿಂಗ್, ಅದು ವೆರಿ ಇಂಪಾರ್ಟೆಂಟ್ಲಿ ಅದು ಒಂದು ಬೆಳವಣಿಗೆ. ಅದಾದ ಬಳಿಕ ನಿನ್ನೆ ರಾತ್ರಿ ಕೆಲವೊಂದಿಷ್ಟು ಹಿರಿಯ ಸಚಿವರು, ಪ್ರಮುಖವಾಗಿ ಮುಖ್ಯಮಂತ್ರಿಗಳಿಗೆ ಆಪ್ತರಾಗಿರುವಂಥ 2 ಹಿರಿಯ ಸಚಿವರನ್ನು ಕರೆಸಿ ಮನೆಯಲ್ಲಿ ಅವರು ಕೂಡ ಮಾತನಾಡಿದ್ದಾರೆ. ಈ ದಲಿತ ಮೀಟಿಂಗ್ನಲ್ಲಿ ಭಾಗವಹಿಸಿದಂಥ ಹಿರಿಯ ನಾಯಕರು ಕೂಡ ಮುಖ್ಯಮಂತ್ರಿಗಳ ಮನೆಗೆ ಹೋಗಿದ್ದಾರೆ. ಇದೆಲ್ಲವೂ ಕೂಡ ಇನ್ನಷ್ಟು ಕ್ಲಾರಿಟಿ ಬರಬೇಕಾಗಿದೆ. ಒಟ್ಟಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಒಂದು ಬದಲಾವದಂಥ ಒಂದು ಸನ್ನಿವೇಶ ನಿರ್ಮಾಣ ಆದರೆ ಅಥವಾ ಕ್ಷಿಪ್ರ ಬೆಳವಣಿಗೆಗಳಾದರೆ, ರಾಜಕಾರಣದಲ್ಲಿ ತತ್ಕ್ಷಣಕ್ಕೆ ಏನಾದರೂ ಆದರೆ ಅದಕ್ಕೆ ಯಾವ ರೀತಿಯ ಅಂತ ನಿಲುವುಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಗಂಭೀರವಾದಂಥ ಚರ್ಚೆ ಆಗ್ತಾ ಇದೆ. ಕಾಂಗ್ರೆಸ್ ಮನೆಯಲ್ಲಿ ಈ ಒಂದು ಬೆಳವಣಿಗೆ ತುಂಬ ಗಂಭೀರವಾಗಿ ನಡೀತಾ ಇದೆ. ಒಂದು ಕಡೆಗೆ ಸಿದ್ದರಾಮಯ್ಯ, ಮತ್ತೊಂದು ಕಡೆಗೆ ಡಿ ಕೆ ಶಿವಕುಮಾರ್. ಇದರ ಹೊರತಾಗಿ ಮತ್ತೊಂದು ಆಪ್ಷನ್ಸ್ಗಳಂತ ಬಂದಂಥ ಸಂದರ್ಭದಲ್ಲಿ ಆವಾಗ ಏನು ಮಾಡಬೇಕು ಅನ್ನೋದಕ್ಕೆ ಒಂದು ಚರ್ಚೆ ಖಂಡಿತವಾಗ್ಲೂ ಆರಂಭವಾಗಿದೆ. ಅಫ್ಕೋರ್ಸ್ ಈಗ ಸಿದ್ದರಾಮಯ್ಯನವ್ರು ಹೇಳ್ತಾ ಇರುವಂಥದ್ದು ಅಥವಾ ಅವರ ಆಪ್ತರು, ಅವರ ಬಳಗ ಹೇಳ್ತಾ ಇರುವಂಥದ್ದು ಮುಖ್ಯಮಂತ್ರಿಗಳ ಬದಲಾವಣೆ ಎಲ್ಲ, ಮುಖ್ಯಮಂತ್ರಿ ಎಲ್ಲವೂ ಕೂಡ ಮುಂದೆ ಬರೀತಾರೆ ಅನ್ನುವಂಥ ಮಾತನ್ನೇ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಏನಾದರೂ ಬದಲಾವಣೆ ಅಥವಾ ಕ್ಷಿಪ್ರ ಬೆಳವಣಿಗೆ ಆದಂಥ ಸಂದರ್ಭದಲ್ಲಿ ಆಗ ಏನು ತಂತ್ರಗಾರಿಕೆ ಇರಬೇಕು? ಒಂದು ವೇಳೆ ಇಲ್ಲ, ಹೈಕಮಾಂಡ್ ಈ ರೀತಿಯ ಅಂತ ಒಂದು ಬದಲಾವಣೆ ಅಂತ ನೋಡ್ತಾ ಇದೆ ಅಂದಾಗ ಆಗ ಏನು ಯಾವ ಹೆಜ್ಜೆ ಇರಬೇಕು, ಯಾರನ್ನು ಮುಂದೆ ತರಬೇಕು, ಅವರನ್ನೇ ಉಳಿಸ್ಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನೋದು ಒಂದು ಭಾಗ. ಅಟ್ ದ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಅವರಿಗೆ ಯಾವ ರೀತಿ ತಡೆ ಹಾಕಬೇಕು ಅಥವಾ ಅವರನ್ನು ಏನು ಕೌಂಟರ್ ಮಾಡಬೇಕು ಅದನ್ನೂ ಕೂಡ ಖಂಡಿತವಾಗ್ಲೂ ಈ ಒಂದು ಸಭೆಯಲ್ಲಿ ಅಥವಾ ಈ ಒಂದು ಅವರ ಇಂಟರ್ನಲ್ ಮೀಟಿಂಗ್ನಲ್ಲಿ ಖಂಡಿತವಾಗ್ಲೂ ಚರ್ಚೆ ಆಗಿರುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳು ಅಥವಾ ತಂತ್ರಗಾರಿಕೆಗಳನ್ನು ಮಾಡ್ತಾ ಇರ್ತಾರೆ. ಹಾಗೇನೆ ಡಿ ಕೆ ಶಿವಕುಮಾರ್ ಕೂಡ ಸುಮ್ಮನೆ ಕೂತ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ಅವ್ರು ಯಾವ ರೀತಿ ಮಾತಾಡಬೇಕು, ಫುಟ್ಬಾಲ್ ಆಡ್ತಾನೆ ಇರ್ಬೋದು, ಆದರೆ ಖಂಡಿತವಾಗ್ಲೂ ಚೆಸ್ ಆಟವನ್ನು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಹೀಗಾಗಿ ಇದರ ಜೊತೆಗೆ ಪಕ್ಷದ ಒಳಗಡೆ ಈ ಬೆಳವಣಿಗೆಗೆ ತತ್ಕ್ಷಣಕ್ಕೆ ಏನಾದ್ರು ಆಗೋಗ್ಬಿಟ್ರೆ ಏಕಕಾಲದಲ್ಲಿ ಎಲ್ಲವನ್ನೂ ಕೂಡ ನಿರ್ಧಾರ ಮಾಡೋದಕ್ಕಾಗಲ್ಲ. ಹೀಗಾಗಿ ಇದಕ್ಕೆ ಬೇಕಾದಂಥ ಎಲ್ಲ ಪಗಡೆ ಆಟಗಳಿರ್ಬೋದು ಅಥವಾ ಬೇಕಾದಂಥ ಆಯುಧಗಳಿರ್ಬೋದು ಅದೆಲ್ಲವನ್ನೂ ಕೂಡ ತಯಾರಿ ಮಾಡಿಕೊಳ್ಳಲಾಗ್ತಾ ಇದೆ. ಎಲ್ಲರೂ ಕೂಡ ಅಂದರೆ ಎಲ್ಲ ಬಣಗಳು ಅವರಿಗೆ ಬೇಕಾದಂಥ ಒಂದು ಸನ್ನಿವೇಶವನ್ನು ರೂಪುಗೊಳಿಸೋದಕ್ಕೆ, ಸನ್ನಿವೇಶದ ನೆರವನ್ನು ಪಡೆದುಕೊಳ್ಳೋದಕ್ಕೆ ಎಲ್ಲ ರೀತಿಯಂಥ ತಂತ್ರಗಾರಿಕೆಯನ್ನು ಹೆಜ್ಜೆಯನ್ನು ಇಡ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.